ಅಧಿಗಮ್ ಪುನಃ ಪ್ರಾಪ್ತಿ ಅದನ್ನೇ ಕನ್ನಡದಲ್ಲಿ ಕಲಿಕಾ ಚೇತರಿಕೆ ಅಂತ ಕರಿತೀವಿ। ಇವತ್ತು ನವಿ ಕಕ್ಷಾ ಹಿಂದಿ 9ನೇ ತರಗತಿಯ ಹಿಂದಿಯಲ್ಲಿ सीखने के प्रतिफल 5 ಅಂದರೆ ಕಲಿಕಾ ಫಲ 5 ಗತಿವಿಧಿ 1 और 2 ಚಟುವಟಿಕೆ 1 ಮತ್ತು 2 ರಲ್ಲಿರತಕ್ಕಂತ ಪ್ರಶ್ನೆಗಳಿಗೆ ಉತ್ತರಗಳನ್ನು ತಂದಿದ್ದೀರಿ। ಹೊಸಬರಾಗಿದ್ದರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತಿ, ಇದರಿಂದ ಮುಂಬರ್ತಕ್ಕಂತ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ। ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ಹೇಳ್ತಾ, ಈ ಮೊದಲಿನ ವಿಡಿಯೋವನ್ನು ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ 9ನೇ ತರಗತಿ ಹಿಂದಿ ಕಲಿಕಾ ಹಾಳೆಗಳ ಉತ್ತರಗಳು ಅಂತ ಒಂದು ಪ್ಲೇ ಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡಬಹುದು। ಈ ವಿಡಿಯೋದ ಕಮೆಂಟ್ ಅಲ್ಲಿ ಸಹಿತ ಫಸ್ಟ್ ಆಗಿ ಈ ಪ್ಲೇ ಲಿಸ್ಟ್ ಲಿಂಕ್ ಅನ್ನು ಸಹಿತ ಪಿನ್ ಮಾಡಿದ್ದೀನಿ, ಅಲ್ಲದೆ ಮೇಲೆ ಐ ಕಾರ್ಡ್ ಅಲ್ಲಿನೂ ಸಹಿತ ವಿಡಿಯೋದ ಲಿಂಕ್ ಅನ್ನು ಹಾಕಿದ್ದೀನಿ, ಅದನ್ನು ಕೂಡ ನೋಡಬಹುದು। ಶುರು ಮಾಡೋಣ। ಕಲಿಕಾ ಫಲ 5 ಏನಿದೆ ಅಂತ। छात्र स्पष्ट उच्चारण करते हुए गद्य पद्य आदि में आए वाक्यों को पढ़कर समझेंगे। ವಿದ್ಯಾರ್ಥಿಗಳು ಸ್ಪಷ್ಟ ಉಚ್ಚಾರಣೆಯೊಂದಿಗೆ ಗದ್ಯ ಮತ್ತು ಪದ್ಯಗಳಲ್ಲಿ ಬಂದಿರತಕ್ಕಂತ ವಾಕ್ಯಗಳನ್ನು ತಾವೇನ್ ಮಾಡ್ತೀರಿ, ಓದಿ ತಿಳಿದುಕೊಳ್ತೀರಿ ಅಂತಕ್ಕಂಥದ್ದು ಕಲಿಕಾ ಫಲ ಇತ್ತು। ಗತಿವಿಧಿ 1 ಚಟುವಟಿಕೆ 1 ಎಸ್ ಪದ್ಯ का सस्वर गायन करना, ಪದ್ಯವನ್ನ ಗಟ್ಟಿಯಾಗಿ ಹಾಡಬೇಕು ಅಂತ ಇದೆ। ಪ್ರಾರ್ಥನಾ सच बोले सच बात विचारे, भले काम पर जीवन वारे, मिलकर रहे नियम अपनाए, बीती बातों को बिसराए, छोटे बड़े सभी मिल जाए, गिरे हुए को तुरंत उठाए, करे किसी का न अपमान, ऐसे ही मति दो भगवान, एक रहे सद्भाव रखे हम, देश देश में मान रखे हम, हट छोड़े संयम अपनाए, मातृभूमि पर बलि बलि जाए ಅಂತಕ್ಕಂಥದ್ದು ಸೊ ಪದ್ಯ ಇತ್ತು। ನೋಡುವ ಏನು ಕ್ವಶನ್ಸ್ ಇದಾವೆ ಅಂತ। ಖಾಲಿ ಜಾಗ ಬರಲಿಕ್ಕೆ ಹೇಳಿದ್ದಾರೆ। ಪದ್ಯದ ಮೊದಲ ಭಾಗವನ್ನು ಕೊಟ್ಟು ಮುಂದಿನ ಭಾಗವನ್ನ ಅವ್ರು ಬಿಟ್ಟಿದ್ರು। ಗಿರೆ ಹುಯೇಕೋ ಇದೆ, ಸೊ ಗಿರೆ ಹುಯೇಕೋ ಉತ್ತರ ಬಂದ್ಬಿಟ್ಟು ತುರತ ಉಠಾಯಿ ಅಂತಕ್ಕಂಥದ್ದು ರೈಟ್ ಆನ್ಸರ್। ಮಿಲ್ಕರ್ ರಹೆ ಅಂತ ಇದೆ, ಸೊ ಉತ್ತರ ಬಂದ್ಬಿಟ್ಟು ನಿಯಮ್ ಅಪನಾಯ್। ದೇಶ ದೇಶ ಮೇ ಇದೆ, ಸೊ ಮಾನ ರಖೆ ಹಮ್ ಅಂತಕ್ಕಂಥದ್ದು, ದೇಶ ದೇಶ ಮೇ ಮಾನ ರಖೆ ಹಮ್। ಎಸ್ ಹಟ್ ಚೋಡೆ ಅಂತ ಇದೆ, ಸೊ ಮುಂದೆ ಬರ್ತಕ್ಕಂಥದ್ದು ಸಂಯಮ್ ಅಪ್ನಾಯಿ ಅಂತ ಏನ್ ಮಾಡಬೇಕಾಗಿತ್ತು, ಸಾಲುಗಳನ್ನ ಬರಿಬೇಕಿತ್ತು। ಮುಂದೆ ಹೋಗೋಣ। 5.2 ಅಲ್ಲಿ ನಮೂನೆ ಕೆ ಅನುಸಾರ ತುಕಾಂತ್ ಶಬ್ದ ಲಿಖಿಯೇ। ತುಕಾಂತ್ ಅಂದ್ರೆ ಪ್ರಾಸ ಪದಗಳನ್ನ ಬರಿಬೇಕು। ಅಪ್ನಾಯಿ ಇದರ ಒಂದು ತುಕಾಂತ ಶಬ್ದ ಬಿಸ್ರಾಯೆ। ಸೊ ತುಕಾಂತ್ ಅಂದ್ರ ಸೊ ಲಾಸ್ಟ್ ಅಲ್ಲಿ ಬರ್ತಕ್ಕಂಥ ಸೇಮ್ ಪ್ರೊನೌನ್ಸಿಯೇಷನ್ ಶಬ್ದಗಳನ್ನ ಬರಿಬೇಕಿತ್ತು। ವಿಚಾರೆ ವಾರೆ, ಉಠಾಯೆ ಜಾಯೆ, ಅಪಮಾನ ಭಗವಾನ ಇವೆಲ್ಲ ಏನಾಗಿದ್ದಪ್ಪ ಅಂದ್ರೆ ತುಕಾಂತ ಶಬ್ದಗಳು ಇಲ್ಲಿ ಮುಂದಗಡೆ ಇರತಕ್ಕಂಥ ಜಾಗದಲ್ಲಿ ನೀವು ಬರಿಬೇಕಿತ್ತು। ನೆಕ್ಸ್ಟ್ 5.3 मिलान कीजिए, ಹೊಂದಿಸಿ ಬರೆಯಿರಿ, ಸಹಿ ಉತ್ತರ ನೀಚೆ ದಿए गए जगहों पर लिखिए। ಏಕೆ ಹೊಂದಿಸಿ ಬರೆಯುತ್ತಿತ್ತು, ಕೆಳಗಡೆ ಜಾಗ ಕೊಟ್ಟಿದ್ರಲ್ಲ ಸರಿಯಾದ ಜೋಡಿಗಳನ್ನ ಬರಿಬೇಕಿತ್ತು। ಸೊ सच बोले सच बात विचारे, एक रहे सद्भाव रखे हम, ऐसी ही मति दो भगवान, मातृभूमि पर ಬಲಿ ಬಲಿ ಜಾಯೆ ಈ ವಾಕ್ಯಗಳು ಬರಿಬೇಕಿತ್ತು। ಒಂದನೇದು ಸಚ್ ಬಾತ್ ವಿಚಾರೆ, ಎರಡನೇದು ಸದ್ಭಾವ ರಖೆ ಹಮ್, ಮೂರನೇದು ದೋ ಭಗವಾನ್, ಲಾಸ್ಟ್ ಬಲಿ ಬಲಿ ಜಾಯೆ। 5.4 ಅಲ್ಲಿ ನಿಮ್ನಲಿಖಿತ ಪ್ರಶ್ನೆಗೆ ಉತ್ತರ ಲಿಖಿಯೇ, ಪ್ರಶ್ನೆಗೆ ಉತ್ತರವನ್ನು ಬರೆದಿತ್ತು। ಹಮ್ ಕೈಸೆ ರಹನಾ ಚಾಹಿಯೆ ಅಂತ ಇದೆ, ಉತ್ತರ ನೋಡಿದ್ರೆ ಹಮೇ ಮಿಲ್ಕರ್ ರಹನಾ ಚಾಹಿಯೆ। ಎರಡನೇದು ಭಗವಾನ್ ಸೆ ಹಮೇ ಕ್ಯಾ ಮಾಂಗ್ನಾ ಚಾಹಿಯೆ ಅಂತ ಇದೆ, ಸೊ ಉತ್ತರ ನೋಡೋದಾದ್ರೆ ಭಗವಾನ್ ಸೆ ಹಮೇ ಕಿಸಿ ಕಿ ಅಪಮಾನ ನ ಕರ್ನೆ ಕಿ ಬುದ್ಧಿ ಮಾಂಗ್ನಿ ಚಾಹಿಯೆ। ಮೂರರಲ್ಲಿ ಹಮೇ ಕಿಸ್ ಪರ್ ಬಲಿ ಬಲಿ ಜಾನಾ ಚಾಹಿಯೆ, ಉತ್ತರ ನೋಡೋದಾದ್ರೆ ಹಮೇ ಮಾತೃಭೂಮಿ ಪರ್ ಬಲಿ ಬಲಿ ಜಾನಾ ಚಾಹಿಯೆ। ಇವು 3 ಪ್ರಶ್ನೆಗಳಿಗೆ ಉತ್ತರಗಳು ಇದ್ದು। ಓಕೆ, ಅಲ್ಲಿಗೆ ಚಟುವಟಿಕೆ 1 ಮುಗಿತು। ಇನ್ನು ಚಟುವಟಿಕೆ 2 ನೋಡೋಣ। ಸರಳ ವಾಕ್ಯ ಬನಾನ, ಸರಳವಾದ ವಾಕ್ಯಗಳನ್ನು ರಚಿಸೋದು। ನಿಮ್ನಲಿಖಿತ ಶಬ್ದों को वाक्यों में प्रयोग करके लिखिए। ಸೊ ಈ ಶಬ್ದಗಳನ್ನ ವಾಕ್ಯದಲ್ಲಿ ಪ್ರಯೋಗ ಮಾಡಬೇಕು। ಥಾಲಿ ಅಂತ ಇದೆ, ಅದನ್ನ ಯಾವ ತರ ಬರೆದಿದ್ದಾರೆ, ಹಮ್ ಥಾಲಿ ಮೇ ಖಾನಾ ಖಾತೆ ಹೈ, ನಾವು ತಟ್ಟೆಯಲ್ಲಿ ಊಟ ಮಾಡ್ತೀವಿ। ಟಮಾಟರ್ ಇದೆ, ಅದ್ರ ವಾಕ್ಯ ನೋಡೋದಾದ್ರೆ ಟಮಾಟರ್ ಲಾಲ್ ರಂಗ್ ಕೆ ಹೋತೆ ಹೈ। गाजर ಇದೆ, ಎಸ್ गाजर से हलवा बनाते हैं। ಚಾಕು ಇದೆ, ಸೊ ಚಾಕು ಉತ್ತರ ನೋಡೋದಾದ್ರೆ ಚಾಕು से सब्जी काटते हैं। घर ಇದೆ, ಸೊ ಇದರ ಉತ್ತರ ನೋಡೋದಾದ್ರೆ मेरा घर बहुत बड़ा और सुंदर है। फल ಇದೆ, ಸೊ ಉತ್ತರ ನೋಡೋದಾದ್ರೆ ರೋಜ್ ಏಕ್ ಫಲ್ ಖಾನಾ ಚಾಹಿಯೆ। ಸೊ ಇವು ಏನಾಗಿತ್ತಪ್ಪ ಅಂದ್ರೆ ಶಬ್ದಗಳನ್ನ ವಾಕ್ಯಗಳನ್ನ ಏನ್ ಮಾಡಬೇಕಿತ್ತು, ಎಸ್ ನಿಮ್ಮ ಸ್ವಂತ ವಾಕ್ಯದಲ್ಲಿ ಬರಿಬೇಕಿತ್ತು। ಓಕೆ, 5.6 ಅಲ್ಲಿ
नीचे दिए गए चित्र के बारे में 3-4 वाक्य बोलिए और लिखिए. ಈ ಚಿತ್ರ ಕೊಟ್ಟಿದ್ದಾರೆ. ಈ ಚಿತ್ರದಕ್ಕನುಗುಣವಾಗಿ 3-4 ವಾಕ್ಯಗಳನ್ನು ಹೇಳಬೇಕು ಮತ್ತು ಬರಿಬೇಕು ಅಂತ ಇದೆ. ಎಸ್ ತಾವು ನೋಡ್ತಾ ಇದ್ದೀರಿ ಏನು ಬರಿಬಹುದು ಅಂದ್ರೆ ಇಸ್ ಚಿತ್ರ ಮೇ ಕಿಸಾನ್ और गाय है. ಈ ಚಿತ್ರದಲ್ಲಿ ರೈತ ಮತ್ತು ಆಕಳಿದೆ. ಕಿಸಾನ್ खेती का काम कर रहा है. ಸೊ ರೈತ ಹೊಲದ ಕೆಲಸ ಮಾಡ್ತಿದ್ದಾನೆ. ಕಿಸಾನ್ ಜಮೀನ್ में फसल पाने के लिए तैयारी कर रहा है. ಸೊ ರೈತ ಹೊಲದಲ್ಲಿ ಬೆಳೆಗಳನ್ನು ಬೆಳೆಯಲಿಕ್ಕೆ ಸಿದ್ಧತೆ ಮಾಡ್ತಾ ಇದ್ದಾನೆ. ಜಮೀನ್ पर वर्षा अच्छा मात्रा में होती तो फसल अच्छा पा सकते हैं. ಭೂಮಿ ಮೇಲೆ ಸೊ ಒಳ್ಳೆ ಒಂದು ಮಳೆ ಆತಂದ್ರೆ ಸೊ ಒಳ್ಳೆಯ ಬೆಳೆಗಳನ್ನು ನಾವು ಏನು ಮಾಡಬಹುದು ವಿದ್ಯಾರ್ಥಿಗಳೇ ಬೆಳಿಬಹುದು. खेती के काम में जानवर किसान के साथी भी होते हैं. ಹೊಲದ ಕೆಲಸಗಳಲ್ಲಿ ಏನಾಗ್ತವಪ್ಪ ಅಂತಂದ್ರೆ ಪ್ರಾಣಿಗಳು ರೈತರ ಸಹಾಯವನ್ನಾಗಿ ಕೆಲಸವನ್ನ ಮಾಡ್ತವೆ ಅಂತಕ್ಕಂಥದ್ದು ಈ ಒಂದು 4 ವಾಕ್ಯಗಳನ್ನು ನಾನು ಏನು ಮಾಡಿದ್ದೇನೆ 5 ವಾಕ್ಯ ಬರೆದಿದೆ. ನೀವುಗಳನ್ನು ಸಹಿತ ಬರಿಬಹುದು. 5.7 ಅಲ್ಲಿ निम्नलिखित चित्र के आधार पर 4 वाक्य बनाइए. ಈ ಚಿತ್ರ ನೋಡಿ ಒಂದು 4 ವಾಕ್ಯಗಳನ್ನು ರಚಿಸಲಿಕ್ಕೆ ನಿಮಗೆ ಹೇಳಿದ್ದಾರೆ. ಉತ್ತರ ನೋಡೋದಾದ್ರೆ इसमें बच्चे अभिभावक बिल्ली और कुत्ता दिखाई दे रहा है. ಈ ಚಿತ್ರದಲ್ಲಿ ಮಕ್ಕಳಿದ್ದಾರೆ, ಪೋಷಕರಿದ್ದಾರೆ. ಎಸ್ ಬಿಲ್ಲಿ ಅಂದ್ರೆ ಬೇಕು, ಕುತ್ತ ಅಂದ್ರೆ ನಾಯಿಗಳ ಸಹಿತ ಇಲ್ಲಿ ಏನಾಗಿದಾವಪ್ಪ ಅಂದ್ರೆ ಇದಾವೆ. ಸಬ್ ಲೋಗ್ ಖುಷಿ ಮೇ ಹೇ. ಚಿತ್ರದಲ್ಲಿ ನೋಡಿದಾಗ ಎಲ್ಲರೂ ಕೂಡ ನಗನಗ್ತಾನೆ ಕಾಣ್ತಾ ಇದ್ದಾರೆ. ಆಸಮಾನ್ ಮೇ ಸೂರಜ್ ಪಂಚಿ और ಬಾದಲ್ भी है. ಆಸಮಾನ್ ಅಂದ್ರೆ ಈ ಆಕಾಶದಲ್ಲಿ ಮೋಡ ಇದೆ, ಸೂರ್ಯ ಇದೆ, ಪಕ್ಷಿಗಳು ಸಹಿತ ಇದ್ದಾವೆ. ಇವುಗಳನ್ನು ಸಹಿತ ನಾವು ಏನು ಮಾಡಬಹುದು ಬರಿಬಹುದು. ನೆಕ್ಸ್ಟ್ नीचे दिए गए चित्र के बारे में अपने विचार व्यक्त कीजिए. ಈ ಚಿತ್ರ ನೋಡಿ ನಿಮ್ಮ ವಿಚಾರಗಳನ್ನು ವ್ಯಕ್ತಪಡಿಸಲಿಕ್ಕೆ ಹೇಳಿದ್ದಾರೆ. ಚಿತ್ರ ಇದಿತ್ತು. ಸೊ ಏನಿದೆ ಇದರಲ್ಲಿ यह पाठशाला का चित्र. ಇದು ಶಾಲೆಯ ಚಿತ್ರ. बच्चे अपने कक्षा के दरवाजे पर अध्यापिका के साथ खड़े हैं. ಮಕ್ಕಳು ಏನು ಮಾಡಿದ್ದಾರೆ ಈ ಟೀಚರ್ ಜೊತೆಗೆ ಸೊ ತರಗತಿಯ ಹೊರಗಡೆ ಬಂದು ನಿಂತಿದ್ದಾರೆ. पाठशाला में शिक्षा प्रदान किया जाता है. ಶಾಲೆಯಲ್ಲಿ ಶಿಕ್ಷಣ ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ. बच्चे पाठशाला में अच्छी शिक्षा पाकर देश के योग्य नागरिक बनते हैं. ಮಕ್ಕಳು ಶಾಲೆಯಲ್ಲಿ ಒಳ್ಳೆಯ ಶಿಕ್ಷಣವನ್ನು ಪಡಿತಾರೆ, ದೇಶದ ಯೋಗ್ಯ ನಾಗರಿಕರಾಗಿ ಬೆಳೀತಾರೆ ಅಂತಕ್ಕಂಥದ್ದನ್ನು ನಾವು ಏನು ಮಾಡ್ಬೋದಿತ್ತು ಬರಿಬೋದಿತ್ತು. ಇಷ್ಟಿತ್ತು ಚಟುವಟಿಕೆ 2ರಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು. ಸೊ ಹೋಪ್ ನಿಮಗೆ ಅರ್ಥ ಆಯಿತು ಅಂತ ಅನ್ಕೊಂಡಿದ್ದೀನಿ. ಇದು ಕಲಿಕಾ ಫಲ 5ರಲ್ಲಿ ಚಟುವಟಿಕೆ 1 ಮತ್ತು 2ರಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳು ಆಗಿದ್ದವು. ಸೊ ಮುಂದಿನ ಭಾಗದಲ್ಲಿ ಮತ್ತೆ ಮುಂದಿನ ಚಟುವಟಿಕೆಗಳೊಂದಿಗೆ ಭೇಟಿಯಾಗ್ತೀನಿ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ,